ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ಐಎಎಸ್ ಅಧಿಕಾರಿ ಎಸ್.ಆರ್. ಉಮಾಶಂಕರ್ ಅವರಿಗೆ ಮೇ 27ರಂದು ಮಂಗಳವಾರ ಸಂಜೆ 4ಕ್ಕೆ ಪಟ್ಟಣದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣದಲ್ಲಿ ಪಾಂಡವ ಬಳಗ ಪಾಂಡವಪುರ ಇವರ ಆಶ್ರಯದಲ್ಲಿ ತವರಿನ ಅಭಿಮಾನದ ಅಭಿನಂದನೆ ಸಲ್ಲಿಸಲಾಗುವುದು ಎಂದು ಭೂ ದಾಖಲೆಗಳ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಎಂಎಸ್ ಮರಿಸ್ವಾಮಿಗೌಡ ತಿಳಿಸಿದರು. ಪಾಂಡವಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಐಎಎಸ್ ಅಧಿಕಾರಿಯಾಗಿ ಎಸ್.ಆರ್. ಉಮಾಶಂಕರ್ ಅವರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಕಾನೂನಿನ ಅಡಿಯಲ್ಲಿ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತರಾಗುತ್ತಿದ್ದು, ಅವರ ಸೇವೆಯನ್ನು ಗುರುತಿಸಿ ಪಾಂಡವಪುರ ತಾಲೂಕಿನ ಎಲ್ಲಾ ನಾಗರಿಕರ ಪರವಾಗಿ ಅದ್ಧೂರಿಯಾಗಿ ಅಭಿನಂದಿಸಲಾಗುವುದು ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸುವರು. ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಎಂ. ಕೃಷ್ಣೇಗೌಡ ಅಭಿನಂದನಾ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದರು. ಮಾಜಿ ಶಾಸಕ ಸಿ. ಎಸ್. ಪುಟ್ಟರಾಜು ಪ್ರಾಸ್ತಾವಿಕ ನುಡಿಗಳನ್ನಾಡುವರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊ. ಜಯಪ್ರಕಾಶ್ ಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ. ಟಿ. ಶ್ರೀಕಂಠೇಗೌಡ ಅವರು ಭಾಗವಹಿಸುವರು ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಪಾಂಡವ ಬಳಗದ ಪದಾಧಿಕಾರಿಗಳಾದ ಎಚ್. ಆರ್. ತಿಮ್ಮೇಗೌಡ, ಸಂಬುನಳ್ಳಿ ನಾರಾಯಣಗೌಡ, ಗುರುಸ್ವಾಮಿ, ಎಚ್. ಆರ್. ಧನ್ಯಕುಮಾರ್, ಬಿ. ಎಸ್. ಜಯರಾಮ್, ಎಂ. ರಮೇಶ್, ಎಸ್. ಆರ್. ರಮೇಶ್, ಕೋಪು ಗುಣಶೇಖರ್, ಮೇಣಾಗ್ರ ಪ್ರಕಾಶ್, ಎಚ್. ಎನ್. ಮಂಜುನಾಥ್ ಇತರರಿದ್ದರು. ರಾಜ್ಯ ಮಟ್ಟದ ವಿವಿಧ ಸ್ತರಗಳ ಹುದ್ದೆಗಳನ್ನು ಅಲಂಕರಿಸಿ ತಾಲೂಕಿಗೆ ಅಲ್ಲದೆ ಮಂಡ್ಯ ಜಿಲ್ಲೆಗೆ ಕೀರ್ತಿಯನ್ನು ತಂದು ವಯೋನಿವೃತ್ತಿಯನ್ನು ಹೊಂದಿರುವಂಥ ಶ್ರೀಯುತ ಉಮಾಶಂಕರ್ ಅವರಿಗೆ ಪಾಂಡವಪುರದ ನಾಗರಿಕರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇದೇ ಮಂಗಳವಾರ ಅಂದರೆ ದಿನಾಂಕ 27ನೇ ತಾರೀಕು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೀವಿ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲರಿಗೂ ಸಹ ನಮ್ಮ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ನಾನು ಮೊದಲೇ ನಾನು ಕೋರ್ತೇನೆ. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನನ್ನ ಹೆಸರು ಎಂ. ಎಸ್. ಮರಿಸ್ವಾಮಿಗೌಡ. ಕರ್ನಾಟಕ ಸರ್ಕಾರದ ಭೂ ದಾಖಲೆಗಳ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಕೆಲಸ ಮಾಡಿ ನಾವು ನಿವೃತ್ತರಾಗಿದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯರಾದಂಥ ಸಂಬುನಳ್ಳಿ ಗುರುಸ್ವಾಮಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಮಹಾಜನ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಹಳೇಬೀಡು ಎಚ್. ಆರ್. ತಿಮ್ಮೇಗೌಡರಿದ್ದಾರೆ. ಸ್ನೇಹಿತರಾದಂಥ ನಿವೃತ್ತ ಅಧ್ಯಾಪಕರಾದಂಥ ನಾರಾಯಣಗೌಡರಿದ್ದಾರೆ. ಅದೇ ರೀತಿ ವಿಜಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ. ನಾವು ಅಭಿನಂದಿಸುವಂಥ ಎಸ್. ಉಮಾಶಂಕರ್ ಅವರ ಕುಟುಂಬದಿಂದ ಅವರ ಸಹೋದರರಾಗಿರತಕ್ಕಂಥ ರಮೇಶ್ ಅವರು ಬಂದಿದ್ದಾರೆ. ಹಿರಿಯರು ಮತ್ತು ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಚಂದ್ರಶೇಖರ್ ಅವರಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರಿದ್ದಾರೆ. ಮತ್ತೆ ಕಲಾಕಾರರಾದಂಥ ಆರುಳ್ಳಿ ಧನ್ಯಕುಮಾರ್ ಅವರಿದ್ದಾರೆ, ಗುಣಶೇಖರ್ ಅವರಿದ್ದಾರೆ. ಈಗ ನಾವು ಪತ್ರಿಕಾ ಬಿಜೆಪಿ ಮುಖಂಡರು ದೊಡ್ಡ ಮಹಾನ್ ವ್ಯಕ್ತಿಗಳ ಪುಸ್ತಕಗಳನ್ನು ಓದಿ ಅದನ್ನ ಪ್ರಭಾವಿತರಾಗಿರುವಂತ ನಾನು ಕೇಳಿದ್ದೀನಿ. ಜಾನ್ ರಸ್ಕಿನ್, ಮಹಾತ್ಮ ಗಾಂಧಿ ಅಂತ ಮಹಾನ್ ಮಾನವವಾದಿಗಳು, ಅಂಬೇಡ್ಕರ್, ಈ ತರದ ಪುಸ್ತಕಗಳನ್ನ ದರ್ಶನವನ್ನ ಓದಿ ತಿಳ್ಕೊಂಡ್ರೆ ಪೂರ್ಣಚಂದ್ರ ತೇಜಸ್ವಿ, JSS, ಕುವೆಂಪು ಅವರಂತ ಅನೇಕ ಪುಸ್ತಕಗಳನ್ನ ಅವರು ಓದಿದ್ದಾರೆ. ಜಾನ್ ರಸ್ಕಿನ್ ಅಂತ ಆ ತರದ ಪುಸ್ತಕಗಳನ್ನ ಅವರು ಇಂಟರ್ನ್ಯಾಷನಲ್ ಅದನ್ನ ಈ ಕವಿಗಳು ಆಗಲಿ ಅಥವಾ ಚಿಂತಕರಾಗಲಿ ಸಮಾಜವಾದಿಗಳಾಗಲಿ ಅಂತವನ್ನ ಕಾರಣಕ್ಕೆ ಅನೇಕ ಪುಸ್ತಕಗಳನ್ನ ಅವರು ಓದಿ ಅಪಾರವಾದ ಅನುಭವವನ್ನ ಜ್ಞಾನವನ್ನ ಅವರು ವಿದ್ಯಾರ್ಥಿ ಜೊತೆ ಅವರು ಮಾಡ್ತಾ ಇದ್ದ ಅಭ್ಯಾಸವನ್ನ ಅವರು ಪಡ್ಕೊಂಡಿದ್ರು ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಎಕ್ಸಾಮ್ನ ಆವಾಗ ಅವರು ಕ್ಲಾಸ್ 2ಗೆ ಸೆಲೆಕ್ಷನ್ ಆಗ್ತಾರೆ, BDO ಸೆಲೆಕ್ಷನ್ ಆಗ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ರಚನೆ ಆದ್ಮೇಲೆ ಮೊದಲನೇ ಬ್ಯಾಚ್ BDO 53 ಜನ ತಗೊಳ್ತಾರೆ. ಆ BDOದಲ್ಲಿ ಇವರು ಸೆಲೆಕ್ಷನ್ ಆಗ್ತಾರೆ. ಆವಾಗ ಹೋಗೋದು ಬೇಡವಾ, IAS 1900
ಪ್ರಿಲಿಮ್ಸ್ ಆಗಿ ಮೇಯ್ನಲ್ಲಿ ಫೇಲ್ಯೂರ್ ಆದಾಗ ಬೇಕೋ ಬೇಡವೋ ಅನ್ನೋ ಒಂದು ಇರ್ತಾರೆ. ಆಗ ಕೆಲವರು ಗೆಳೆಯರು ಹೇಳಿ ಹೋಗಿ ಜೊತೆಲೆ ಹೋಗಿ ಅಂತ ಹೇಳ್ತಾರೆ ಅವರು. ಆವಾಗ BDO ಆಗಿ ಪ್ರಗತಿ ಪೀರಿಯಡ್ 2 ವರ್ಷ ಮುಗಿಸ್ತಾರೆ. ಅವರು ಹಾಸನ ಜಿಲ್ಲೆ ಒಂದು ತಾಲೂಕು ಇರ್ತಾರೆ. ಆವಾಗಲೇ IAS 2ನೇ ಬಾರಿಗೆ ಅವರು ಒಳ್ಳೆ ಮಾರ್ಕ್ಸ್ ತಗೊಂಡು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಅವರು ಹಾಕ್ತಾರೆ. ಮತ್ತೆ ಬಹಳ ಒಳ್ಳೆ ಮನುಷ್ಯ. ಒಬ್ಬ ಹಾಸನ ಜಿಲ್ಲಾ ಪಂಚಾಯತ್ CEO ಇಂಟರ್ವ್ಯೂಗೆ ಅವಾಗೆ ನಾನು ಓದ್ಬೇಕು ಅಂದ್ರೆ ಕಳಿಸ್ಕೊಡಕ್ಕೆ ಇಷ್ಟಪಟ್ಟೆ ರಜೆ ಕೊಟ್ಟಿಲ್ಲ. ಪ್ರೊಫೆಸರ್ ಪೀರಿಯಡ್ ಅಲ್ಲಿ ರಜೆಗಳ ಕೊಡಲ್ಲ. ಬೇರೆ ಕಡೆ ಇಂಥವ್ರಿಗೆ ಅನೇಕ ಕಡೆ ಅಟೆಂಡ್ ಸಾಕ್ಷರ ಕೊಡ್ತಾರೆ, ಇವರು ಕೊಡ್ಲಿಲ್ಲ. ಆದ್ರೆ ಇಲ್ಲಿವರೆಗೂ ಅವ್ರನ್ನ ದೂರಿಲ್ಲ, ಅವ್ರ ಬಗ್ಗೆ ಇಲ್ಲೂ ತರ ಆಯ್ತು ಅಂತ ಹೇಳಿ ಜೊತೆಲೆ ಓದ್ಕೊಂಡು 1953ರಲ್ಲಿ IASಗೆ ಸೆಲೆಕ್ಷನ್ ಆಗಿ ಕರ್ನಾಟಕ IAS ಕೇಂದ್ರಕ್ಕೆ ಬರ್ತಾರೆ. ಒಂದು ನಿವೃತ್ತಿ ಜೀವನದಲ್ಲಿ ಸನ್ಮಾನ ಮಾಡಬೇಕು ಅಂತ ನಮ್ಮ ನಾಯಕರಾದಂಥ ಶ್ರೀ ಪುಟ್ಟರಾಜ ಸಾಹೇಬ್ರವರ ನೇತೃತ್ವದಲ್ಲಿ ಈ ಒಂದು ಸಮಾರಂಭ ಭಾಳ ಅದ್ದೂರಿಯಾಗಿ ಮಾಡಬೇಕು, ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಇರೋದ್ರಿಂದ ಎಲ್ಲ ನಾಗರಿಕರು, ಎಲ್ಲ ಪಕ್ಷದವರು, ಸರ್ವ ಪಕ್ಷದವರು, ಎಲ್ಲ ನಾಗರಿಕರು ಈ ಸಮಾರಂಭದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಈಗ ತಿಮ್ಮೇಗೌಡರು ಮಾತಾಡ್ತಾರೆ. ಈಗಾಗಲೇ ನನಗೊಂದು ಸಾರ್ಥಕ ಜೀವನವನ್ನು ನಾನು ಕಳೆದಿದ್ದೀನಿ ಅಂತ ಮೊನ್ನೆ ಹೇಳಿದ್ರು. ಅಂದರೆ ನಾನು ಏನು ಆಗಬೇಕಾಗಿತ್ತೋ ಆಗಿದೆ. ಆಮೇಲೆ ಇವತ್ತು ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈಗಾಗಲೇ ಅವ್ರಿಗೆ ಕೇಳಿದ್ದಾರೆ, ನೀವು ಅಧಿಕಾರದಲ್ಲಿ ದಯವಿಟ್ಟು ನಾವು ಕೊಡುವ ಅಧಿಕಾರ ನನಗೆ ಕ್ಲಾಸ್ಬಿಟ್ಟು. ಬಹುಶಃ ನನಗೆ ಒಂದು ದಿಗ್ಭ್ರಮೆ ಆಶ್ಚರ್ಯ ಇರೋದೇನು ಅಂತಂದರೆ, ಅವರು ಭಾಳ ಜನ ಅಂದ್ಕೊಂಡಾಗೆ ದಪ್ತರ ಪುಸ್ತಕ ಇಟ್ಕೊಂಡು ಓದೋರು ಅಂತವ್ರು ನೋಡಲಿಲ್ಲ. ಅವ್ರು ಯಾವಾಗಲೂ ನೋಟ್ಬುಕ್ ಇಟ್ಕೊಬಾರ್ದು. ನೋಟ್ಬುಕ್ನ ಬರ್ಕೊಂಡಿರೋದು ಆ ಚಂದ ನೋಡಬೇಕಾಗಿತ್ತು ಅವತ್ತಿನ ಕಾಲದಲ್ಲೇ. ಆಮೇಲೆ ಅವ್ರು ಪಾಂಡಪುರದಿಂದ ಪ್ರತಿ ದಿವಸ ಅಪ್ ಮಾಡ್ತಾಯಿದ್ರು. ನಾನು ಯಾತಕ್ಕೆ ಮಾತಾಡಿದೆ ಅಂದರೆ, ಇವತ್ತು IASಗೆ ಅಂತ ಟ್ರೈನಿಂಗ್ ಕೊಡ್ತೀವಿ, ಡೆಲ್ಲಿ ಕರ್ಕೊಂಡು ಹೋಗ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ, ಆ ಥರ ಎಲ್ಲ ಬಂದವರಲ್ಲ. ಮತ್ತು ಉಮಾಶಂಕರ್ರು ನಾವು ಯಾವ್ದಾದ್ರು ಒಂದು ಮರದಡಿಲಿ ಕೂತ್ಕೊಂಡ್ರೆ ಬಹುಶಃ ಅವತ್ತು ಮನೆ ಪರಿಸ್ಥಿತಿಯನ್ನು ನೀವು ಗಮನಿಸ್ಕೊಂಡಾಗೆ, ನಾನು ಫಸ್ಟ್ ಇಯರ್ BA ಆದಮೇಲೆ ಸೆಕೆಂಡ್ ಇಯರ್ BA ಹೋಗ್ತಾ ಇದ್ದಂಗೆ ಅವ್ರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದದ್ದು ಮನೆ ಬಗ್ಗೆ ಯೋಚನೆ ಮಾಡೋರು. ಅವ್ರ ಮನೆಗೂ ನಾನು ಹೋಗಿದ್ದೆ, ಅವ್ರ ತಾಯಿದ್ರು ಆ ಕಾಲದಲ್ಲಿ. ಯಾಕೆ ಅವ್ರ ಅಕ್ಕಂದಿರು ಮದುವೆ ಮಾಡೋದ್ರ ಬಗ್ಗೆ, ತಂಗಿದಿರು ತಮ್ಮ ಮನೆ ಬಗ್ಗೆ ಭಾಳಷ್ಟು ಯೋಚನೆ ಮಾಡ್ತಾಯಿದ್ರು. ಬಹುಶಃ ಇವತ್ತು ಏನಾದರೂ ಉಮಾಶಂಕರ್ ತುಂಬ ಸಾಧನೆ ಮಾಡಿದ್ದಾರೆ ಅಂತಂದರೆ ಅವರ ಮನೆಯ ಪರಿಸ್ಥಿತಿ ಕಾರಣ ಅಂತ ನನಗೆ ಅನ್ನಿಸ್ತದೆ. ತುಂಬ ಕಷ್ಟದ ಕಾಲದ ಒಳಗಡೆ ಇದ್ದಂಥವರು. ಹಾಗಾಗಿ ಅವ್ರಿಗೆ ಮತ್ತು ಇವ್ರು ಮಾಸ್ಟರ್ ಡಿಗ್ರಿ ಬರೋಂಥದ್ದು ಎಲ್ರಿಗೂ ಗೊತ್ತಿತ್ತು ಮೇಸ್ಟರ್ಗಳಿಗೆ, ಈ ಹುಡುಗ ಏನೋ ಆಗ್ತಾನೆ ಅನ್ನುವಂಥದ್ದು. ಹೀಗಾಗಿ ತುಂಬ ವಿದ್ಯಾರ್ಥಿ ದಶೆಯಲ್ಲಿಯೇ ಅವ್ರಿಗೆ ಪರೀಕ್ಷೆ ಪಾಸ್ ಮಾಡುವಂಥ ಅರ್ಹತೆ ಯೋಗ್ಯತೆಗಳನ್ನ ಉಳಿಸ್ಕೊಂಡಿದ್ರು. ಮತ್ತು ಎಲ್ಲದಕ್ಕಿಂತ ನಿನ್ನೊಂದು ಏನು ಅಂದರೆ, ನಾನೊಂದು ಮಾತನ್ನು ಹೇಳಲೇಬೇಕು. ಇವತ್ತು ನಾವು ಅಧಿಕಾರಕ್ಕೆ ಬಂದಾಗ ನಾವು ಗೌರವಿಸ್ತೀವಿ, ಆದರೆ ಯಾವ ದಿನವೂ ಯಾವ ಜನಾಂಗದವ್ರೆ ಅವ್ರ ಈಗ ಒಕ್ಕಲಿಗ ಜನಾಂಗ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರ್ಯಾರಿರ್ಬೋದು, ಯಾರ ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಳದಂತೆ ಒಬ್ಬ IAS ಅಧಿಕಾರಿಯಾದಂಥ ಮೊದಲಿಗ ಮತ್ತು ಈ ಒಕ್ಕಲಿಗ ಜನಾಂಗದ ಕರ್ನಾಟಕದ ಮೊದಲ IAS ಅಧಿಕಾರಿಗಳು. ಯಾರೂ ನೇರವಾಗಿ ಈ ಜನಾಂಗದಲ್ಲಿ ರೈತಾಪಿಯಲ್ಲಿಂದ ಬಂದು IAS ಅಧಿಕಾರಿಗಳು ಯಾರೂ ಆಗಿಲ್ಲ. ಹಾಗಾಗಿ ಇವರೇ ಮೊದಲ ಅಧಿಕಾರಿಯಾದಂಥವ್ರು. ಈ ಥರ ಒಬ್ಬ ಸಹಜವಾದ, ನಾನು ಅದಕ್ಕೆ ಅವ್ರಿಗೆ ನಮ್ಮ ಪುಸ್ತಕದಲ್ಲಿ ಬರೆಯುವಾಗಲೂ ಹೇಳಿದ್ದೀನಿ, ಸಹಜವಾದಂಥ ಇದು ಪ್ರತಿಭೆ ಎನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ. ನಮ್ಮ ಜೊತೆಲಿ ಇಟ್ಕೊಂಡು ಯಾವಾಗಲೂ ಸೀರಿಯಸ್ ಆಗಿ ಏನೋ ಇಲ್ಲ, ಭಾಳ ಸಂತೋಷವಾಗಿರ್ತಿದ್ರು. ಆದರೆ ಅವ್ರ ಮನೆ ಬಡತನ ಮಾತ್ರ ಯಾವಾಗಲೂ ಹೇಳ್ತಾ ಇದ್ರು. ಆ ಥರ ಇರುವಂಥ ಸ್ಥಿತಿಯಿಂದ IAS ಅಧಿಕಾರಿಯಾಗಿ